ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫೇಶಿಯಲ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು ಯಾವ ರೀತಿ ಮಾಡೋದಂತ ಬನ್ನಿ ನೋಡ್ಕೊಂಡು ಬರೋಣ. ಫಸ್ಟ್ ವಾಟರ್ ಕ್ಲೆನ್ಸಿಂಗ್ ಅಂದರೆ ಏನು ಅಂತಂದರೆ ಯೂಸ್ ಆ್ಯಂಡ್ ಥ್ರೋ ಬ್ಲೆಂಡರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳೋದು ವಾಟರ್ ಕ್ಲೆನ್ಸಿಂಗ್. ಸೆಕೆಂಡ್ ಸ್ಟೆಪ್ ಕ್ಲೆನ್ಸಿಂಗ್ ಮಿಲ್ಕ್ ಒಂದು 2 ನಿಮಿಷ ಮಸಾಜ್ ಮಾಡಬೇಕು. 2 ನಿಮಿಷ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದ ತಕ್ಷಣವೇ ಟಿಶ್ಯೂ ಪೇಪರ್ ಹಾಕಿ ಫೇಸಲ್ಲಿರೋ ನೀರೆಲ್ಲ ಟ್ಯಾಪ್ ಮಾಡಿ ತೆಗೆದುಬಿಡಬೇಕು. ಸ್ವಲ್ಪನೂ ನೀರಿಲ್ದಂಗೆ ಕ್ಲೀನಾಗಿ ಒರೆಸ್ಕೋಬೇಕು. ಯಾಕೆಂದರೆ ನೆಕ್ಸ್ಟ್ ಟೋನರ್ ಅಪ್ಲೈ ಮಾಡಬೇಕಲ್ಲ, ಅದಕ್ಕೋಸ್ಕರ. ಟೋನರ್ ಹಾಕೋದು ಏನಕ್ಕೆ ಅಂತಂದರೆ ಪಿಂಪಲ್ಸ್ ಎಲ್ಲ ಕಡಿಮೆ ಆಗಲಿ ಅಂತ. ಟೋನರಲ್ಲಿ ನಾನು ಯೂಸ್ ಮಾಡೋ ಬ್ರ್ಯಾಂಡ್ ಯಾವುದು ಅಂದರೆ ಓಪಲ್ಲು. ಯಾಕೆ ಅಂತಂದರೆ ನಾನು 8 ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಕ್ಲಾಸಲ್ಲಿ ಕೂಡ ನಾನು ಅದನ್ನೇ ಡೆಮೋ ಕೊಟ್ಟಿರೋದು ಕೂಡ. ನೆಕ್ಸ್ಟ್ ಸ್ಟೆಪ್ ಸ್ಕ್ರಬ್ಬಲ್ಲಿ ನಾನು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀನಿ ಅಂದರೆ ಆರೆಂಜು. ಸ್ಕ್ರಬ್ನ ಅಪ್ಲೈ ಮಾಡಿಬಿಟ್ಟು 2 ರಿಂದ 3 ನಿಮಿಷ ಮಸಾಜ್ ಮಾಡಬೇಕು. ಸ್ಕ್ರಬ್ಬು ಯಾವ ರೀತಿ ಇರುತ್ತೆ ಅಂತಂದರೆ ಮರಳಾಗಿರುತ್ತೆ. 2 ರಿಂದ 3 ನಿಮಿಷ ಮಸಾಜ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿ ಮಸಾಜ್ ಮಾಡಬಾರ್ದು. ಏನಕ್ಕೆ ಅಂತಂದರೆ ಇದು ಸ್ಕ್ರಬ್ ಆಗಿರುತ್ತೆ. ಯಾರೆಲ್ಲ ನಮ್ಮ ಪೇಜ್ನ ಹೊಸ್ದಾಗೆ ನೋಡ್ತಿದ್ದೀರ ಅವರೆಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಯಾರಿಗೆಲ್ಲ ಫ್ರೀಯಾಗಿ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂತ ಆಸೆ ಇದೆ, ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ಕಾಲ್ ಮಾಡಿ. ಸ್ಕ್ರಬ್ ಮಾಡ್ತಾನೆ ಸ್ಟೀಮ್ ತೊಗೋಬೇಕು. ಸ್ಟೀಮ್ ತೊಗೊತಾನೆ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ. ಅದು ಐಬ್ರೋ ಥ್ರೆಡ್ ಇರುತ್ತಲ್ಲ, ಐಬ್ರೋ ಥ್ರೆಡ್ಡಲ್ಲೇ ರಿಮೂವ್ ಮಾಡ್ಕೊಬೇಕು. ಯಾಕೆಂದರೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಹೋದರೆ ಅವ್ರ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಥ್ರೆಡ್ಡಿಂಗ್ ಮಾಡಿಸ್ತೀನಿ. ಸ್ಟೀಮ್ನ ಎಷ್ಟೊತ್ತು ಕೊಡಬೇಕು ಅಂದರೆ ಮಿನಿಮಮ್ 2 ರಿಂದ 3 ನಿಮಿಷ ಕೊಡಬೇಕು. ಅದಾದ ಮೇಲೆ ಯೂಸ್ ಆ್ಯಂಡ್ ಥ್ರೋ ಬ್ಲೆಂಡರ್ ತೊಗೊಂಡು ಸ್ಕ್ರಬ್ನ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ ತಕ್ಷಣವೇ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಸ್ಟಿಕ್ಕಲ್ಲಿ ಕ್ಲೀನಾಗಿ ಮೂಗತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇರುತ್ತೆ, ಕ್ಲೀನಾಗಿ ರಿಮೂವ್ ಮಾಡ್ಕೊಬೇಕು. ರಿಮೂವ್ ಮಾಡ್ಕೊಂಡ ತಕ್ಷಣವೇ ಫೇಶಿಯಲಲ್ಲಿ ಮಸಾಜ್ ಕ್ರೀಮ್ ಅಂತ ಇರುತ್ತೆ, ಮಸಾಜ್ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಫೇಶಿಯಲಲ್ಲಿ ತುಂಬ ಇಂಪಾರ್ಟೆಂಟು ನಿಮಗೆ ಮಸಾಜೇನೆ. ಯಾಕೆಂದರೆ ಮಸಾಜ್ ಏನಕ್ಕೆ ಅಂತಂದರೆ ಮೈಂಡ್ ರಿಲೀಫ್ ಆಗೋದಕ್ಕೆ. ಫೇಶಿಯಲ್ ಮಾಡ್ತಾ ಕ್ಲೈಂಟಿಗೆ ಅನಿಸ್ಬೇಕು, ವಾವ್ ಏನು ಚೆನ್ನಾಗಿ ಮಾಡ್ತಾರಪ್ಪ ಅಂತ. ನೆಕ್ಸ್ಟ್ ಟೈಮ್ ಮುಡ್ಕೊಂಡು ಬರ್ತಾರೆ ನಿಮ್ಮ ಹತ್ರನೇ. ಫೇಶಿಯಲ್ಲು ಯಾಕೆ ಮಾಡಿಸ್ತಾರೆ ಅಂತಂದರೆ ಫೇಸ್ ಗ್ಲೋ ಬರಲಿ ಅನ್ನೋದಕ್ಕೋಸ್ಕರ ಮಾಡಿಸ್ತಾರೆ. ನೆಕ್ಸ್ಟ್ ಸ್ಟೆಪ್ಪು ಮಸಾಜ್ ಕ್ರೀಮು ಯೂಸ್ ಆ್ಯಂಡ್ ಥ್ರೋ ಬ್ಲೆಂಡರಲ್ಲಿ ವಾಶ್ ಮಾಡಿ ಆಮೇಲೆ ಅಲೋವೆರಾ ಜೆಲ್ 1 ರಿಂದ 2 ನಿಮಿಷ ಮಸಾಜ್ ಮಾಡಬೇಕು. ಮಸಾಜ್ ಮಾಡಿ ಅದನ್ನು ವಾಶ್ ಮಾಡಬಾರ್ದು. ಅದಾಗಿದ್ದ ತಕ್ಷಣವೇ ಪ್ಯಾಕ್ ಅಪ್ಲೈ ಮಾಡಬೇಕು. ಫೇಶಿಯಲ್ ಕಿಟ್ಟಲ್ಲಿ ನಿಮ್ದು ಯಾವ ಪ್ಯಾಕ್ ಇರುತ್ತೋ ಅದನ್ನೇ ಅಪ್ಲೈ ಮಾಡ್ಕೊಳ್ಳಿ. ನಾನು ಆರೆಂಜ್ ಫ್ಲೇವರ್ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಪ್ಯಾಕ್ ಅಪ್ಲೈ ಮಾಡಿ 10 ರಿಂದ 15 ನಿಮಿಷ ಬಿಟ್ಟರೆ ಸಾಕು, ಅದು ಡ್ರೈ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಬಾಯ್.